ಹಲೋ ಸರ್. ಹಲೋ ದೇವಾ, ಕೂತ್ಕೊಳ್ಳಿ. ಸರ್, ಆ ಫೋನ್ ನಂಬರು ಯಾರ್ದು ಏನಂತ ಗೊತ್ತಾಯ್ತಾ? ಗೊತ್ತಾಯ್ತು ದೇವಾ. ಯಾರ್ದು? ನಿಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲದೆ ಇರೋ ಬೇರೆಯವರು ದೇವಾಂಶ್ ರಾಂಗ್ ಐಡಿನ ಕೊಟ್ಟು ಸಿಮ್ ಕಾರ್ಡ್ ತಗೊಂಡಿದ್ದಾರೆ. ಇಂಥ ಕೆಲಸ ಮಾಡೋರು ಯಾರು ತಮ್ಮ ಸ್ವಂತ ಹೆಸರು ಹೇಳಿ ಸಿಮ್ ಕಾರ್ಡ್ ತಗೊಳ್ಳಲ್ಲ ಅಲ್ವಾ? ಗೊತ್ತು ಸರ್, ಆದ್ರೂ ಒಂದ್ ಸಣ್ಣ ಆಸೆ ಅಷ್ಟೇ. ಅವ್ರು ಯಾರು ಏನು ಅಂತ ಗೊತ್ತಾಗ್ಬೇಕು ಸರ್. ನಮ್ ಇಡೀ ಕುಟುಂಬದ ಭವಿಷ್ಯ ಅದ್ರ ಮೇಲೆ ಆಧಾರವಾಗಿದೆ. ಬೇರೆ ಯಾವ ದಾರಿನೂ ಇಲ್ವಾ? ಆ ಸಿಮ್ನ ಅವರು ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ಮಾತ್ರ ಉಪಯೋಗಿಸಿ ಆಮೇಲೆ ತೆಗಿತಾ ಇದ್ದಾರೆ. ಮತ್ತೆ ಸಿಮ್ ಹಾಕ್ದಾಗ ಲೊಕೇಶನ್ನ ಟ್ರೇಸ್ ಮಾಡಿದ್ವಿ. ಒಂದ್ ವೇಳೆ ಅದೇ ಲೊಕೇಶನ್ನಲ್ಲಿ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಅಥವಾ ಅನುಮಾನ ಇರೋರು ಯಾರಾದ್ರೂ ಇದ್ರೆ ಸಿಕ್ಬಿಡ್ತಾರೆ. ಆ ಲೊಕೇಶನ್ ಯಾವ್ದು ಸರ್? ಬಸವನಗುಡಿ ಆದ್ಮೇಲೆ ಚಾಮರಾಜಪೇಟೆ. ನಿಮ್ಗೆ ಲೊಕೇಶನ್ ಕಳಿಸ್ತೀನಿ ನೋಡಿ ದೇವಾಂಶ್. ಚಾಮರಾಜಪೇಟೆಲಿ ನಮಗ್ ಗೊತ್ತಿರೋರು, ನಾವು ಅನುಮಾನ ಪಡುವಂತವ್ರು ಯಾರಿದ್ದಾರೆ? ನಿಮಗೆ ಕಾಲ್ ಮಾಡಿದ್ಮೇಲೆ ಆ ಸಿಮ್ನ ಕಿತ್ ಬಿಸಾಕಿ ಬೇರೆ ಸಿಮ್ ಹಾಕೊಂಡು ಅದರಿಂದ ಕಾಲ್ ಮಾಡಿದ್ದಾರೆ. ಆ ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡಿದೀವಿ. ಅದು ನಿಮ್ಮ ಮನೆ ಹತ್ರನೇ ತೋರಿಸ್ತಾ ಇದೆ. ಆದ್ರೆ ಆ ಫೋನ್ ನಂಬರ್ ಡೀಟೇಲ್ಸ್ನ ರಾಂಗ್ ಆಗಿ ಕೊಟ್ಟಿದ್ದಾರೆ ದೇವಾಂಶ್. ಅವ್ರು ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಏನ್ ಬೇಕಾಗಿಲ್ಲ ಸರ್, ಯಾರು ಅಂತ ಗೊತ್ತಾಯ್ತು. ಶ್ಯೂರ್? ಎಸ್ ಸರ್. ಯಾರು ದೇವಾಂಶ್? ಇದು ಹೊರಗಡೆ ಗೊತ್ತಾಗುವಂತ ವಿಚಾರ ಅಲ್ಲ ಸರ್. ನಮ್ಮ ಕುಟುಂಬದ ಗೌರವಕ್ಕೆ ಸಂಬಂಧಪಟ್ಟ ವಿಚಾರ. ಆದ್ರೆ ಯಾರು ಅಂತ ಗೊತ್ತಾಯ್ತು ಸರ್. ಇನ್ ಮಿಕ್ಕಿದನ್ನ ನಾನ್ ನೋಡ್ಕೋತೀನಿ. ಓಕೆ ದೇವಾಂಶ್, ಈ ವಿಷಯದಲ್ಲಿ ನಿಮ್ಗೇನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಕಾಲ್ ಮೀ ಎನಿ ಟೈಮ್. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ವಾಲಿ, ಇದನ್ನೆಲ್ಲ ಮಾಡ್ತಿರೋದು ನೀನಾ? ನೀನು ನಿಮ್ಮಮ್ಮ ಸೇರ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀರಾ. ನನ್ನ ಮಗು ಪ್ರಾಣದ ಜೊತೆ ಹುಡುಗಾಟ ಆಡ್ತಾ ಇದ್ದೀರಾ. ನೀವು ನಮ್ಮ ವಂಶನೇ ನಿರ್ವಂಶ ಮಾಡ್ಬೇಕನ್ಕೊಂಡಿದ್ದೀರಾ. ಏಯ್, ಇನ್ನಿನ್ನ ಬಿಡಲ್ಲ ಕಣ. ಹೇಗಿದ್ದೀರಾ ಅಪ್ಪ? ಚೆನ್ನಾಗಿದ್ದೀನಮ್ಮ. ಒಳ್ಳೇದಪ್ಪ. ಹೇಗಿದ್ದೀರಾ ಅಳಿ ಅಂತ? ಚೆನ್ನಾಗಿದ್ದೀನಿ ಅತ್ತೆ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅಮ್ಮ, ಯಾಕಮ್ಮ ಈ ತಯಾರಿ ಎಲ್ಲ? ಇವತ್ ಯಾವ ಹಬ್ಬನೂ ಇಲ್ವಲ್ಲ ಅಪ್ಪ? ಎಷ್ಟೋ ಕಷ್ಟಗಳನ್ನೆಲ್ಲ ಎದುರಿಸಿ ಈಗ ತಾಯಿಯಾಗಿ ಮನೆ ಕಾಲಿಡ್ತಿದ್ಯಾ. ಇದಕ್ಕಿಂತ ದೊಡ್ಡ ಹಬ್ಬ ಯಾವ್ದಿರುತ್ತಮ್ಮ? ಇದಕ್ಕಿಂತ ಸಂತೋಷ ಇನ್ನೇನಿರುತ್ತೆ ಹೇಳು? ಬಡವ ನಾನು, ಇರೋದ್ರಲ್ಲೇ ಯಾವ ಕೊರತೆನೂ ಬರ್ದಿರೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿ ಕರ್ಕೊಂಡ್ ಬಂದ್ರಿ. ಆದ್ರೆ ನೀವು ಬಡವರಲ್ಲ ಮಾವ, ದೊಡ್ಡ ಮನ್ಸಿರೋರು. ಆಕಾಶದಷ್ಟು ಪ್ರೀತಿ ತೋರಿಸೋರು. ಅದ್ರ ಮುಂದೆ ಮಿಕ್ಕಿದ್ದೆಲ್ಲ ತುಂಬಾ ಚಿಕ್ಕದು ಮಾವ. ಹಾ ಸರಿನಮ್ಮ, ನಾವು ಒಳಗಡೆ ಹೋಗೋಣ. ಅಮ್ಮ, ಆರತಿ ತಗೊಂಡ್ ಬನ್ನಿ. ಹಾ ಬನ್ನಿ. ಬಾ ಬನ್ನಿ. ಬಾಪ. ಏನ್ ಮಾಡ್ತಿದ್ದೀರಾ ಅತ್ತೆ? ತಾಯಿ ಆಗ್ತಿರೋ ಸಂತೋಷದಲ್ಲಿ ಖುಷಿಯಾಗಿ ಮನೆಯೊಳಗ್ ಕಾಲಿಡ್ತಿದ್ರೆ ಪರಂಗಿ ಹಣ್ಣು ತರ್ತಿದ್ದೀರಾ?
ಅಮ್ಮ, ನಿನಗೆ ವೈದೇಹಿ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಸುಮ್ನಿದ್ ಬಿಡು. ಅದನ್ ಬಿಟ್ಟು ಸುಮ್ನಿರೋ ಜಾನಕಿ. ಯಾಕೆ ಸಿಟ್ ಮಾಡ್ಕೋತ್ಯಾ? ತಾಯಿ ಆಗ್ತಿರೋ ಹೆಣ್ಣು ಈ ಪರಂಗಿ ಹಣ್ಣನ್ ನೋಡಿದ್ರೆ ಅಪ್ಶಕನ ಅಂತ ಅನ್ಕೋತಿದ್ಯಾ ಹೊರತು ಗರ್ಭಿಣಿ ಮನೆಗ್ ಬರ್ತಿದ್ದಾಳೆ ಅಂದ್ಮೇಲೆ ಇದು ಮನೇಲಿರೋದು ಅಪ್ಶಕನ ಅಂತ ಗೊತ್ತಿಲ್ವಾ? ಏನೇ ಸುನಂದ, ಅಪ್ಪಿ ತಪ್ಪಿ ಇದನ್ನ ಅಡಿಗೆಲೋ ತಿಂಡಿಲೋ ಹಾಕಿ ನನ್ ಮೊಮ್ಮಗಳದನ್ ತಿಂದ್ರೆ ಆಮೇಲೆ ಪಾಪ ಅವಳ ಗತಿ ಏನು? ಈ ತರ ಮಗುಗ್ ಅಪಾಯ ಆಗೋ ಹಣ್ಣು ಮನೇಲಿ ಇಟ್ಕೋಬಾರ್ದು ಅಂತ ಗೊತ್ತಿಲ್ವಾ? ಅತ್ತೆ, ಆಚೆ ಇಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಮರ್ತ್ಬಿಟ್ಟೆ. ಈ ತರ ಮರುವಿಂದಾನೆ ನಮ್ಗೆ ಕಷ್ಟ ಎದುರಾಗೋದು. ಹೋಗು, ಇದನ್ನ ಆಚೆ ಹಾಕು. ರಾಮ, ಇದು ಕನ್ಸ ನಿಜಾನ? ಯಾವಾಗ್ಲೂ ನನ್ ಮೇಲೆ ಕಿಡಿ ಕಾರ್ತಾ ಇದ್ದಿದ್ದ ಅಜ್ಜಿ ನನ್ ಒಳ್ಳೇದ್ರ ಬಗ್ಗೆ ಯೋಚಿಸ್ತಿದಾರ? ನನ್ ಮಗು ಒಳ್ಳೇದ್ರ ಬಗ್ಗೆ ಯೋಚಿಸ್ತಿದಾರ? ನಂಬಕ್ಕೆ ಆಗ್ತಿಲ್ವಲ್ಲ ನಂಗೆ. ಇಷ್ಟ್ ಚಿಕ್ಕ ವಯಸ್ಸಿಗೆ ಮರು ಬಂದಿದೆ. ಏನಮ್ಮ ಮೊಮ್ಮಗಳೇ, ಏನ್ ಯೋಚಿಸ್ತಿದ್ಯಾ? ಇಷ್ಟು ದಿನ ದೊಡ್ಡ ಮನೇಲಿ ಇದ್ಯಲ್ಲ, ಇಲ್ಲಿ ಹೇಗಿರೋದು ಅಂತನಾ? ಅ, ಇಲ್ಲ ಅಜ್ಜಿ. ವೈದೇಹಿ ಆತರ ಏನಲ್ಲ ಅಜ್ಜಿ, ಅವಳು ಎಲ್ಲೇ ಇದ್ರೂ ಹೊಂದ್ಕೋತಾಳೆ. ಗೊತ್ತು ಅಳಿ ಅಂದ್ರೆ ತವ್ರ ಮನೆ ಅತ್ತೆ ಮನೆ ಅದೇ ಆಗಿದ್ರು ಬೆಳೆದಿದ್ ಮಾತ್ರ ಇಲ್ಲೇ ನನ್ನ ಆರೈಕೆಯಿಂದ ಅಲ್ವಾ? ಇಲ್ಲಲ್ದೆ ಏನೆಲ್ಲ ಅಡ್ಜಸ್ಟ್ ಮಾಡ್ಕೋತಾಳವಳು. ನಿನ್ ಬಾಣಂತ ನಾನು ಇಲ್ಲೇ ನನ್ ಕೈಯಾರೇನೆ ಮಾಡ್ತೀನಿ ವೈದೇಹಿ.